शिवा न्यूज चॅनलमध्ये आपल्या सर्वांचे सहर्ष स्वागत। चला तर पाहूया आजच्या काही घडामोडी। ನಿಪ್ಪಾಣಿ ನಗರಸಭೆಯ ವತಿಯಿಂದ ನೀಡಲಾದ ವ್ಯಾಪಾರ ಮಳಿಗೆದಾರಕರಿಂದ ನಗರಸಭೆಯ ನಗರಾಧ್ಯಕ್ಷ ಮತ್ತು ಆಯುಕ್ತರಿಗೆ ಮನವಿ ನೀಡುವ ಸಲುವಾಗಿ ಮಳಿಗೆದಾರಕರು ಸಂಘಟಕರಾಗಿ ಸೋಮವಾರ ದಿನಾಂಕ 15ರಂದು ಮುಂಜಾನೆ 11 ಗಂಟೆಗೆ ನಗರಸಭೆಯಲ್ಲಿ ಮಾಜಿ ನಗರಾಧ್ಯಕ್ಷ ಗಜೇಂದ್ರ ಪೋಳ್ ಮತ್ತು ಶಿವಸೇನೆಯ ಜಿಲ್ಲಾ ಅಧ್ಯಕ್ಷ ಬಾಬಾಸಾಹೇಬ್ ಖಾಂಬೆ ಅವರು ಎಲ್ಲ ಮಳಿಗೆದಾರಕರನ್ನು ಒಟ್ಟಿಗೆ ಕೂಡಿಸಿ ನಗರಸಭೆಗೆ ಬಂದಿದ್ದರು। ಈ ವೇಳೆಗೆ ನಗರಾಧ್ಯಕ್ಷರಾದ ಸೌ ಸೋನಲ್ ಕೊಠಾರಿಯಾ, ಆಯುಕ್ತ ಗಣಪತಿ ಪಾಟೀಲ್ ಇವರಿಗೆ ಎಲ್ಲ ಮಳಿಗೆದಾರಕರಿಂದ ಪರವಾಗಿ ಮನವಿ ನೀಡಿದರು। ಮಳಿಗೆದಾರಕರಲ್ಲಿ ಕೆಲವರು ತಮ್ಮ ಬಾಡಿಗೆ ಹಣವನ್ನು ಕಂತವನ್ನು ತುಂಬಿದ್ದಾರೆ, ಕೆಲವರು ತುಂಬಿಲ್ಲ। ಅದರ ಸಲುವಾಗಿ ನಗರಸಭೆಯ ವತಿಯಿಂದ ಅವರಿಗೆ ನೋಟಿಸು ನೀಡಲಾಗಿತ್ತು। ಅದಕ್ಕೆ ಎಲ್ಲರೂ ಭಯಪಟ್ಟು ನಗರಸಭೆಗೆ ಮನವಿ ನೀಡಲು ಬಂದಿದ್ದರು। ಆ ವೇಳೆಗೆ ಸಭಾಂಗಣದಲ್ಲಿ 3 ಗಂಟೆಯವರೆಗೆ ಚರ್ಚೆ ನಡೆಯಿತು। ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು। ಎಲ್ಲ ಮಳಿಗೆದಾರಕರು ತಮ್ಮ ಬಾಡಿಗೆ ಹಣದ ಕಂತವನ್ನು ಬೇಗನೆ ತುಂಬಿ ತಮ್ಮ ಮಳಿಗೆಗಳನ್ನು ನವೀಕರಣಗೊಳಿಸಬೇಕು ಅಂತ ಈ ವೇಳೆಗೆ ಹೇಳಿದರು। ತಾವು ಯಾರೂ ಕೂಡ ಈ ನೋಟಿಸಿಗೆ ಭಯಪಡದೆ ತಮಗೆ ಯಾರೂ ಕೂಡ ಅನ್ಯಾಯ ಮಾಡಲ್ಲ ಮತ್ತು ನಿಮ್ಮ ಕುಟುಂಬದ ಜೀವನ ನಡೆಸುವ ಸಲುವಾಗಿ ನಗರಸಭೆಯ ವತಿಯಿಂದ ನಾವು ಸಹಕರಿಸುತ್ತೇವೆ, ಅದಕ್ಕೆ ನೀವು ಎಲ್ಲರಿಗೂ ಸಹಕರಿಸಬೇಕು ಅಂತ ಈ ಚರ್ಚೆಯಲ್ಲಿ ಹೇಳಲಾಯಿತು। ಈ ವೇಳೆಗೆ ನಗರಸಭೆಯ ನಗರಾಧ್ಯಕ್ಷರು ಸೌ ಸೋನಲ್ ಕೊಠಾರಿಯಾ, ಉಪನಗರಾಧ್ಯಕ್ಷ ಸಂತೋಷ್ ಸಾಂಗಾವ್ಕರ್, ಸಭಾಪತಿ ಡಾಕ್ಟರ್ ಜಸರಾಜ್ ಗಿರಿ, ಅದೇ ರೀತಿ ಆಯುಕ್ತರಾದ ಗಣಪತಿ ಪಾಟೀಲ್ ಮತ್ತು ನಗರ ಸೇವಕರಾದ ವಿಲಾಸ್ ಗಾಡಿವಡ್ಡರ್, ರಾಜು ಗುಂದೇಶ, ವಿಜಯ್ ಟವಳೆ, ಮಾಜಿ ಸಭಾಪತಿ ಸುನಿಲ್ ಪಾಟೀಲ್, ಮಹೇಶ್ ಸೂರ್ಯವಂಶಿ, ರಾಜೇಶ್ ಕೊಠಾರಿಯಾ ಮತ್ತು ಮಾಜಿ ನಗರ ಸೇವಕರು ಮತ್ತು ಮಳಿಗೆಯ ಸಂಘಟಕರಾದ ಮಾಜಿ ನಗರಾಧ್ಯಕ್ಷ ಗಜೇಂದ್ರ ಪೋಳ್ ಮತ್ತು ಶಿವಸೇನೆಯ ಜಿಲ್ಲಾ ಅಧ್ಯಕ್ಷ ಬಾಬಾಸಾಹೇಬ್ ಖಾಂಬೆ ಮತ್ತು ಮಳಿಗೆದಾರರು ಮತ್ತು ನಗರಸಭೆಯ ಪದಾಧಿಕಾರಿಗಳು ಎಲ್ಲರೂ ಬಹುಸಂಖ್ಯೆಯಲ್ಲಿ ಈ ವೇಳೆಗೆ ಜನಸಮುದಾಯ ಉಪಸ್ಥಿತರಿದ್ದರು। ಶಿವಾ ನ್ಯೂಸ್ ಸಲುವಾಗಿ ಶಿವಾನಂದ ವಶೀದಾರ್ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ। ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ।